ಸದನದಲ್ಲಿ ಬಿಜೆಪಿ ಸಚಿವರು ನೋಡಿದ್ದು ಬೇರೆ ಇದು ಬೇರೆ ಹೀಗಂತ ಹೇಳಿದ್ದು ತನ್ವೀರ್ ಸೇಠ್. ಟಿಪ್ಪು ಜಯಂತಿ ಚಿತ್ರ ಬಿಟ್ರೆ ಬೇರೆ ಯಾವ ಚಿತ್ರಗಳನ್ನು ನಾನು ನೋಡಿಲ್ಲ, ನನಗೆ ಯಾರು ರಾಜೀನಾಮೆ ಕೇಳಿಲ್ಲ, ಸೈಬರ್ ಕ್ರೈಮ್ಗೆ ದೂರನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಶ್ಲೀಲ ಚಿತ್ರ ನೋಡಿಲ್ಲ ಎಂದು ಉಲ್ಟಾ ಹೊಡೆದಿದ್ದಾರೆ ಸಚಿವ ತನ್ವೀರ್ ಸೇಠ್. ನನ್ನಿಂದ ಆಗದ ತಪ್ಪಿಗೆ ನನ್ನ ಮೇಲೆ ಆರೋಪವನ್ನ ಹೊರಿಸಲಾಗ್ತಾ ಇದೆ, ಇದನ್ನ ನಾನು ಹೊತ್ಕೊಳ್ಳಿಕ್ಕೆ ಸಿದ್ಧನಿಲ್ಲ, ದೂರು ಕೊಡ್ತೀನಿ, ಆಮೇಲೆ ಸತ್ಯ ಸಂಗತಿಗಳು ಹೊರಬರುತ್ತೆ ಅನ್ನುವಂತಹ ವಿಚಾರವನ್ನ ಮಾತನಾಡಿದ್ದಾರೆ ರಾಯಚೂರಿನಲ್ಲಿ ಪ್ರೌಢ ಶಿಕ್ಷಣ ಸಚಿವ ತನ್ವೀರ್ ಸೇಠ್. ಸ್ವಾಭಿಮಾನ ಅನ್ನೋದು ನನಗೂ ಇದೆ. ಏನು ಇವತ್ತು ತಪ್ಪಾಗದೇ ಇರುವಂತಹ ಸನ್ನಿವೇಶಕ್ಕೆ ತಪ್ಪಾಗಿದೆ ಅನ್ನೋದನ್ನು ಏನು ಪ್ರತಿಭಟಿಸ್ತಾ ಇದ್ದಾರೆ. ಈಗಾಗಲೇ ನಾನು ನನ್ನ ದೂರನ್ನ ದರ್ಜ್ ಮಾಡುವಂಥದ್ದಕ್ಕೆ ನಾನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಸತ್ಯ ಸಂಗತಿಗಳು ಹೊರಗೆ ಬಂದೇ ನಾನು ಅದನ್ನು ನೋಡಿರಲಿಲ್ಲ. ಇಲ್ಲಿ ಯಾವುದೇ ಒಂದು ಚಿತ್ರ ಆಗಲಿ ಅಥವಾ ಯಾವ ವಿಡಿಯೋ ಆಗಲಿ ಇಲ್ಲಿ ತರದಂಥದ್ದಲ್ಲ. ಇಲ್ಲಿ ವಾಟ್ಸಪ್ನಲ್ಲಿ ಬಂದಂತಹ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನೆನ್ನೆ ಇದ್ದಂತಹ ಕುತೂಹಲ ಮಾತ್ರ ನನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ನೋಡ್ತಾ ಇದ್ದಂಥದ್ದು. ಸೊ ಹಾಗಾಗಿ ಯಾವುದೇ ಒಂದು ಚಿತ್ರ ನಾನು ವೀಕ್ಷಣೆ ಅಥವಾ ಅದನ್ನು ತೆರೆದಿರುವಂಥದ್ದಲ್ಲ. ಸ್ವಾಭಿಮಾನ ಅನ್ನೋದು ನನಗೂ ಇದೆ. ಏನು ಇವತ್ತು ತಪ್ಪಾಗದೇ ಇರುವಂತಹ ಸನ್ನಿವೇಶಕ್ಕೆ ತಪ್ಪಾಗಿದೆ ಅನ್ನೋದನ್ನು ಏನು ಪ್ರತಿಭಟಿಸ್ತಾ ಇದ್ದಾರೆ. ಈಗಾಗಲೇ ನಾನು ನನ್ನ ದೂರನ್ನ ದರ್ಜ್ ಮಾಡುವಂಥದ್ದಕ್ಕೆ ನಾನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಸತ್ಯ ಸಂಗತಿಗಳು ಹೊರಗೆ ಬಂದೇ ನಾನು ಅದನ್ನು ನೋಡಿರಲಿಲ್ಲ. ಇಲ್ಲಿ ಯಾವುದೇ ಒಂದು ಚಿತ್ರ ಆಗಲಿ ಅಥವಾ ಯಾವ ವಿಡಿಯೋ ಆಗಲಿ ಇಲ್ಲಿ ತರದಂಥದ್ದಲ್ಲ. ಇಲ್ಲಿ ವಾಟ್ಸಪ್ನಲ್ಲಿ ಬಂದಂತಹ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸ್ವಾಭಿಮಾನ ಅನ್ನೋದು ನನಗೂ ಇದೆ. ಏನು ಇವತ್ತು ತಪ್ಪಾಗದೇ ಇರುವಂತಹ ಸನ್ನಿವೇಶಕ್ಕೆ ತಪ್ಪಾಗಿದೆ ಅನ್ನೋದನ್ನು ಏನು ಪ್ರತಿಭಟಿಸ್ತಾ ಇದ್ದಾರೆ. ಈಗಾಗಲೇ ನಾನು ನನ್ನ ದೂರನ್ನ ದರ್ಜ್ ಮಾಡುವಂಥದ್ದಕ್ಕೆ ನಾನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಸತ್ಯ ಸಂಗತಿಗಳು ಹೊರಗೆ ಬಂದೇ ನಾನು ಅದನ್ನು ನೋಡಿರಲಿಲ್ಲ. ಇಲ್ಲಿ ಯಾವುದೇ ಒಂದು ಚಿತ್ರ ಆಗಲಿ ಅಥವಾ ಯಾವ ವಿಡಿಯೋ ಆಗಲಿ ಇಲ್ಲಿ ತರದಂಥದ್ದಲ್ಲ. ಇಲ್ಲಿ ವಾಟ್ಸಪ್ನಲ್ಲಿ ಬಂದಂತಹ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನೆನ್ನೆ ಇದ್ದಂತಹ ಕುತೂಹಲ ಮಾತ್ರ ನನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ನೋಡ್ತಾ ಇದ್ದಂಥದ್ದು. ಸೊ ಹಾಗಾಗಿ ಯಾವುದೇ ಒಂದು ಚಿತ್ರ ನಾನು ವೀಕ್ಷಣೆ ಅಥವಾ ಅದನ್ನು ತೆರೆದಿರುವಂಥದ್ದಲ್ಲ. ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರಣ ಪಾರಂಪರಿಕವಾಗಿ ಚರಿತ್ರೆ ಭಾಗಗಳೇ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ. ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆಯಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇರುವಂತದ್ದು. 2 ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ.